ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ರಾಮಚಂದ್ರಾಪುರದ ಗೋವರ್ಧನ ಗಿರಿಧಾರಿಯಲ್ಲಿ ಕೃಷ್ಣಾರ್ಪಣಂ ಗೋ ಮಹೋತ್ಸವ. ಶ್ರೀ ರಾಘವೇಶ್ವರ ಭಾರತಿ ಶ್ರೀಗಳವರ ಸಂದೇಶ: ಕೃಷಿಗಾಗಿ ಗೋವು ಅವಲಂಬಿಸಿದರೆ ಗೋವುಗಳ ಸಂವರ್ಧನೆ ಸಾಧ್ಯವಿದೆ. ಹೊಸನಗರ ಕ್ಷೇತ್ರ ಪುನಃಸ್ಥಾಪನಾ ಹೋರಾಟ ಸಮಿತಿಯಿಂದ ಶ್ರೀಗಳವರಿಗೆ ನಿವೇದನೆ. ಪ್ರಸಾದದೊಂದಿಗೆ ಆಶೀರ್ವಾದ ನುಡಿದ ಶ್ರೀಗಳು ಹೋರಾಟಕ್ಕೆ ಸಂಪೂರ್ಣ ಬೆಂಬಲವಿದೆ. ಕೀರ್ತನೆ ಸಾಗುತ್ತೆ, ಹಂಚಿ ಹೋಗಬಾರ್ದು, ಉಳಿಬೇಕು ಅಂತ ನಮ್ಮ ಸ್ಪಷ್ಟ ಅಭಿಪ್ರಾಯ. ಈ ಒಂದು ಹೋರಾಟಕ್ಕೆ ಸಂಪೂರ್ಣ ನಮ್ಮ ಬೆಂಬಲ. ಹೊಸನಗರ ಕ್ಷೇತ್ರ ಹರಿದು ಹಂಚು ಹೋಗಿರುವುದು ನಮಗೂ ಬೇಸರವಿದೆ. ಅದಕ್ಕಾಗಿ ಗೋವರ್ಧನ ಗಿರಿಧಾರಿ ಗೋಪಾಲಕೃಷ್ಣ ದೇವರ ಸನ್ನಿಧಿಯಲ್ಲಿ ದೇವರ ಪ್ರಸಾದದೊಂದಿಗೆ ನಿಮ್ಮ ಹೋರಾಟಕ್ಕೆ ಸಂಪೂರ್ಣ ಆಶೀರ್ವಾದದ ಬೆಂಬಲ ನೀಡುತ್ತಿದ್ದೇವೆ ಎಂದು ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿ ಹೇಳಿದರು. ಹೊಸನಗರ ರಾಮಚಂದ್ರಾಪುರ ಮಠದ ಮಹಾನಂದಿ ಗೋಲೋಕದಲ್ಲಿರುವ ಗೋವರ್ಧನ ಗಿರಿಧಾರಿ ಸನ್ನಿಧಿಯಲ್ಲಿ ಬುಧವಾರ ನಡೆದ ಗೋಪಾಲಕೃಷ್ಣ ದೇವರ ಪ್ರತಿಷ್ಠಾ ವರ್ಧಂತಿ ಗೋದೀಪ ಮಹೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀದೇವರಿಗೆ ಅಭಿಷೇಕ ಪೂಜೆ ನೆರವೇರಿಸಿ ನಂತರ ದೇವಸ್ಥಾನದ ಸನ್ನಿಧಿಯಲ್ಲೇ ಭೇಟಿಯಾದ ಹೊಸನಗರ ಕ್ಷೇತ್ರ ಪುನಃಸ್ಥಾಪನಾ ಹೋರಾಟ ಸಮಿತಿಯ ಮನವಿ ಆಲಿಸಿ ನಂತರ ಅವರು ಆಶೀರ್ವದಿಸಿದರು. ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು, ಆಗ ಅದಕ್ಕೆ ಬಲ ಹೆಚ್ಚು ಅಂತ ಒಗ್ಗಟ್ಟಿನ ನಿಮ್ಮ ಪ್ರಯತ್ನ ನಮಗೆ ತುಂಬ ಸಂತಸವಾಗಿದೆ. ಎಲ್ಲರೂ ಒಂದಾಗಿ ಕ್ಷೇತ್ರದ ಉಳಿವಿಗಾಗಿ ಒಂದೇ ಮನಸ್ಸಿನಿಂದ ಮುಂದಿನ ಹೆಜ್ಜೆ ಇಡಿ. ಹಿಂದೆ ನಮ್ಮ ಬೆಂಬಲದ ಆಶೀರ್ವಾದ ನೀಡುತ್ತಿದ್ದೇವೆ ಎಂದ ಅವರು 95 ವರ್ಷ ವಯಸ್ಸಿನ ಸ್ವಾಮಿರಾಯರಂತವರು ತಾಲೂಕಿನ ಹಿತದಿಂದ ಈ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಕೊಂಡಿರುವುದು ನಿಜಕ್ಕೂ ಮಾದರಿಯಾದದ್ದು ಎಂದು ಹೇಳಿದರು. ನಮ್ಮ ಆಶೀರ್ವಾದ ನಮ್ಮ ಹೋರಾಟ ಪೂನೆಗದ್ದೆ ಶ್ರೀಗಳ ನೇತೃತ್ವದಲ್ಲಿ ನಮ್ಮ ಇದರಿಂದ ಶುರು ಮಾಡಬೇಕಂತ ಅದರಿಂದ ಪ್ರಾರಂಭ ಮಾಡಿ ರಿಪ್ಪನ್ಪೇಟೆ ಬಹಿರಂಗ ಸಭೆ ಮಾಡ್ತೀವಿ. ತಾವು ಎಲ್ಲಾದರೂ ಒಂದು ಅವಕಾಶ ಮಾಡಬೇಕು. ನಮ್ಮ ಪಾದಾರ್ಪಣೆ ನಗರ, ಹೊಸನಗರ, ರಿಪ್ಪನ್ಪೇಟೆ ಎಲ್ಲಾದರೂ ಒಂದು ಕಡೆ ತಮ್ಮ ದರ್ಶನ ವಾಪಸ್ ಬರಬೇಕು. ಪೀಠಕ್ಕೆ ಬಂದಾಗಿತ್ತು ಆ ಭಾವನಾತ್ಮಕ ಬಾಂಧವ್ಯನೂ ಇತ್ತು. ನನಗದು ಇದಕ್ಕೆ ತಂದು ಹೋಗ್ಬಿಡ್ತಲ್ಲ ಮದುವೆಂಕಟೆ ಅನ್ನೋದು ಈಗ ಅದು ಕಂಪ್ಯೂಟರ್ ಮಾಡಿಬಿಡುತ್ತೆ. ಯಾರ ಕೈ ಇಲ್ಲ ಅಂದ್ರೆ ವಿಷಯ ಬೇರೆ. ಹಂಗೇನಲ್ಲ, ಆ ಥರ ಇದೆ. ನಮ್ಮ ಗುಡ್ಡಗಾಡು ಪ್ರದೇಶ ವಿಸ್ತೀರ್ಣ ಜಾಸ್ತಿ ಇದೆ. ಹಂಗೆ ದಿನ ಇದು ಕೊಟ್ಟು ಸಮಯ ಕೊಡಿ, ಎಲ್ಲಿಂದ ಎಲ್ಲಿವರೆಗೆ ಅಂತ ನಗರದಿಂದ ನಗರ ಪ್ರಾರಂಭ ಹೊಸನಗರ ಉಳಿಬೇಕು, ಆಗಬೇಕು ಅಂತ ಮನಸ್ಸು ಉಳಿಬೇಕು. ಪೂರ್ಣ ಬೆಂಬಲ ನಾವು ಬರೋಕ್ಕೆ ಪ್ರಯತ್ನ ಮಾಡ್ತೀವಿ. ಸಭೆಗೆ ಹೊಂದಾಣಿಕೆ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಎಲ್ಲರೂ ಒಟ್ಟಾಗಿ ತೀರ್ಮಾನ ಸರಿ. ಎಲ್ಲ ಎಲ್ಲರೂ ಒಟ್ಟಾಗಿ ಮಾಡ್ತಾರೆ. ಎಲ್ಲ ಒಟ್ಟಾಗಿ ತುಂಬ ಅಗತ್ಯ. ಅದಕ್ಕೆ 2 ಸಭೆಯನ್ನು ಮಾಡಿದ್ದೀವಿ. ಈಗ ಪಾರ್ಟಿ ಬದಿ ಇಟ್ಟು ಎಲ್ಲ ಒಂದೇ ಹೋರಾಟ ಆವಾಗಲೇ ಆಗುತ್ತೆ. ಉಳಿಬೇಕು, ಕ್ಷೇತ್ರ ಆಗಿ ಉಳಿಬೇಕು. ಕೀರ್ತನೆ ಸಾಗುತ್ತೆ, ಹಂಚಿ ಹೋಗಬಾರ್ದು, ಉಳಿಬೇಕು ಅಂತ ನಮ್ಮ ಸ್ಪಷ್ಟ ಅಭಿಪ್ರಾಯ. ಈ ಒಂದು ಹೋರಾಟಕ್ಕೆ ಸಂಪೂರ್ಣ ನಮ್ಮ ಬೆಂಬಲ ಒಳ್ಳೆ ಸಂದರ್ಭದಲ್ಲಿ ಬಂದಿದ್ದೀವಿ. ಅದಕ್ಕೆ ನಾವು ಇಲ್ಲೇ ಮಾತಾಡೋಣ ಅಂತ ಹೇಳಿ. ದೇವ್ರ ಮುಂದೆ ಮಾತಾಡೋದಲ್ಲ, ಸುಮ್ಮನೆ ಮಾತಾಡೋ ವಿಷಯನ ಅಲ್ಲ, ದೇವ್ರ ಮುಂದೆ ಮಾತಾಡೋದು. ಇಲ್ಲೇ ಮಾತಾಡೋಣ ಅಂತ ಹೇಳಿದ್ದೆ. ಅದಕ್ಕೆ ಎತ್ತಿದ್ರು ಅವರು, ಎತ್ತಿದ್ರು ಅದು ನಿಮ್ಮನ್ನು ಕರೆದ್ಬಿಟ್ರು. ಇಲ್ಲೇ ಬಂದ್ಬಿಟ್ಟು ಈ ಕಾರ್ಯಕ್ಕೆ ಆಶೀರ್ವಾದ ಮಾಡಿ ಕೊಡ್ತಾರೆ. ಇದಕ್ಕೂ ಮುನ್ನ ವಿಷ್ಣು ಸಹಸ್ರನಾಮದ ಕುರಿತು ಉಪನ್ಯಾಸ ನೀಡಿದ ವಿದ್ವಾನ್ ವಿನಾಯಕ್ ಭಟ್ ಗಾಳಿಮನೆ, ವಿಷ್ಣು ಸಹಸ್ರನಾಮ ಎನ್ನುವುದು ಮನುಷ್ಯನ ಆರೋಗ್ಯಕ್ಕಿರುವ ಔಷಧವೂ ಹೌದು. ಅದರ ಪಠಣದಿಂದ ಮನಸ್ಸಿನ ನೆಮ್ಮದಿ ಕಾಣಲು ಸಾಧ್ಯ ಎಂದರು. ಮಠದ ಶಾಸನ ತಂತ್ರದ ಅಧ್ಯಕ್ಷ ಮೋಹನ್ ಭಾಸ್ಕರ್ ಹೆಗಡೆ ಮಾತನಾಡಿ, ಮಹಾನಂದಿ ಎಂಬ ಗೋವಿನ ಕಾರಣ ಇಲ್ಲಿನ ಗೋಲೋಕ ವಿಶ್ವದಲ್ಲಿ ಮಾನ್ಯತೆ ಪಡೆಯುವಷ್ಟು ಬೆಳೆಯಿತು ಎಂದು ಹೇಳಿದರು. ಬೆಳಗ್ಗೆ ಶ್ರೀ ಪೂಜೆ, ಪಾದುಕಾ ಪೂಜೆ ಮತ್ತು ಸೋಪಾನ ಪೂಜೆ ಹಾಗೂ ಪ್ರತಿಷ್ಠಾ ವರ್ಧಂತಿಯ ಧಾರ್ಮಿಕ ಕಾರ್ಯಕ್ರಮಗಳು, ವಿಷ್ಣು ಸಹಸ್ರನಾಮ ಪಾರಾಯಣ, ಛತ್ರ ಸಮರ್ಪಣೆ, ಪಾಂಚಜನ್ಯ ಸೇವೆ, ಗೋವುಗಳಿಗೆ ಗೋಗ್ರಾಸ ಸಮರ್ಪಣೆ ಮತ್ತಿತರ ಕಾರ್ಯಕ್ರಮಗಳು ಸಂಪನ್ನಗೊಂಡಿತು. ಗೋಲಕದ ಗೌರವಾಧ್ಯಕ್ಷ ಜಿವಿ ಹೆಗಡೆ, ಮಹಾಮಂಡಲದ ಅಧ್ಯಕ್ಷ ಹರಿಪ್ರಸಾದ್ ಪೆರಿಯಪ್ಪು, ಡಾಕ್ಟರ್ ಸೀತಾರಾಮ್ ಪ್ರಸಾದ್, ಡಾಕ್ಟರ್ SR ಹೆಗಡೆ, ಕೃಷ್ಣಪ್ರಸಾದ್ ಎಡಪಾಡಿ ಮತ್ತಿತರರು ಇದ್ದರು. ಹೊಸನಗರ ಕ್ಷೇತ್ರ ಹೋರಾಟ ಸಮಿತಿಯ ಮಾಜಿ ಶಾಸಕ ಬಿ ಸ್ವಾಮಿರಾವ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕಲ್ಗೋಡು ರತ್ನಾಕರ್, ಮುಖಂಡ NR ದೇವಾನಂದ್, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಚಿದಂಬರ್ ಹೂವಿನಕೋಣೆ ಫಲ ಸಮರ್ಪಿಸಿ ಆಶೀರ್ವಾದ ಪಡೆದುಕೊಂಡರು. प्राप्नोति विपुलं व्याधिं प्राधान्यमेव च अचलां श्रियमाप्नोति श्रेयः प्राप्नोत्यनुत्तमम्
न भयं पतिताप्नोते वेदं तेजश्च विन्दते भवत्यरोगो ऋतिमान् बलदो करुणान्वितः रोगात्तो मुच्यते रोगात्तद्दो मुच्येत बन्धनात् भयान्मुच्येत भीतस्थो मुच्येतापन्न आपदः दुर्गाण्यतितरत्याशो पुरुषोत्तमम् स्तुवन्नाम सहस्रेण नित्यं ಭಕ್ತಿ ಸಮನ್ವಿತಃ. ಕಾರಣದಿಂದ ಯಾವುದು ಆನಂದವೇ ಈ ಸಹಸ್ರನಾಮ ಓದುವುದಕ್ಕೆ ಮುಖ್ಯ ಕಾರಣವಾದದ್ರಿಂದ ಆನಂದದಾಯಕವಾದ ಸಹಸ್ರನಾಮದ ಪಠಣ ಮಾಡಬೇಕು. ನಾವು ಕೇಳ್ತೇವೆ ಇತಿಹಾಸದಲ್ಲಿ ದ್ವಾರಕ್ಕೆ ಶ್ರೀಕೃಷ್ಣನಿಂದ ಅಭ್ಯುತ್ಥಾನವಾಯಿತು, ಮುಳುಗಿ ಹೋಗಿದ್ದ ದ್ವಾರಕ್ಕೆ ಎದ್ದು ಬಂತು. ಶ್ರೀಕೃಷ್ಣನ ಮಹಾನಂದಿ ಗೋವಿನ ಪ್ರವೇಶದಿಂದ ಈ ಪ್ರದೇಶವು ಕೂಡ ಎದ್ದು ಬಂತು. ಗೋಶಾಲೆಗಳನ್ನು ಮಾಡಿದ ಮಾತ್ರಕ್ಕೆ ಗೋವುಗಳ ರಕ್ಷಣೆ ಸಾಧ್ಯವಿಲ್ಲ. ಬದಲಾಗಿ ಪ್ರತಿ ಮನೆಯು ಗೋವಿನ ಆವಾಸ ಸ್ಥಾನವಾಗಬೇಕು. ಆಗ ಮಾತ್ರ ಗೋವುಗಳ ಸಂವರ್ಧನೆ ಸಾಧ್ಯವಿದೆ ಎಂದು ಶ್ರೀ ರಾಘವೇಶ್ವರ ಭಾರತೀ ಸ್ವಾಮೀಜಿ ಹೇಳಿದರು. ಹೊಸನಗರ ಮಹಾನಂದಿ ಗೋಲೋಕದ ಕೃಷ್ಣಾರ್ಪಣಂ ಕಾರ್ಯಕ್ರಮದ ಅಂಗವಾಗಿ ಬುಧವಾರ ಸಂಜೆ ನಡೆದ ಗೋ ಮಹೋತ್ಸವ ಗೋದತ್ತು ಸ್ವೀಕಾರ ಮಾಡಿದವರಿಗೆ ಸನ್ಮಾನ ಸಂವಾದ ಕಾರ್ಯಕ್ರಮದಲ್ಲಿ ಅವರು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ನನ್ನ ಮನೆ, ನನ್ನ ವಾಹನ, ನನ್ನ ತೋಟ, ಹೀಗೆ ಪ್ರತಿಯೊಂದಕ್ಕೂ ನನ್ನ ಎಂಬ ವಸ್ತುವಿಗೆ ಹಾತೊರೆಯುವ ನಮಗೆ ನನ್ನ ಗೋವು ಎನ್ನುವುದು ಕೂಡ ಅತ್ಯಗತ್ಯ ಎಂದವರು, ಕೃಷಿ ಸಂಸ್ಕೃತಿ ನಮ್ಮಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ನಡೆಯುವಂತಾದರೆ ಗೋ ಸಂರಕ್ಷಣೆಯು ನಡೆಯುತ್ತದೆ. ಇಂದು ಕೃಷಿಗೆ ಗೋವಿನ ಅವಲಂಬನೆ ಅನಿವಾರ್ಯ ಎನ್ನುವ ಅರಿವು ಆಗತೊಡಗಿದೆ. ಅಂತಹ ಅರಿವು ವ್ಯಾಪಕವಾಗಬೇಕು ಮತ್ತು ಅಂತಹ ಕೃಷಿಯನ್ನು ನಾವು ಅವಲಂಬಿಸಬೇಕು. ಆಗ ಗೋ ಸಂರಕ್ಷಣೆ ಪ್ರತಿ ಮನೆಯಲ್ಲೂ ಸಾಧ್ಯ ಎಂದರು. ಈ ವೇಳೆ 108 ಗೋ ದತ್ತು ಸ್ವೀಕಾರ ಮತ್ತು ಅವರೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಯಿತು. ನಂತರ ಗೋ ನೀರಾಜನ ನಡೆಯಿತು. ಮಹಾನಂದಿ ಗೋಲೋಕದ ಪ್ರಮುಖ ಕೃಷ್ಣ ಪ್ರಸಾದ್ ಎಡ್ಪಾಡಿ ಕಾರ್ಯಕ್ರಮ ನಿರ್ವಹಿಸಿದರು. ಬದಲಾವಣೆಯ ಗಾಳಿ ಬೀಸ್ಬೋದು, ಬದಲಾವಣೆಯ ಮಳೆಯೂ ಕೂಡ ಬರ್ಬೋದು. ಒಂದು ಅಂತ ಬದಲಾವಣೆ ಮಳೆ ಬಂದಿದೆ, ತಂಪು ಸುರಿದಿದೆ ಎಂಬುದಾಗಿ ನಾವು ಭಾವಿಸ್ತೇವೆ. ಆ ತಂಪನ್ನು ವಾತಾವರಣದಲ್ಲಿ ಕಾಣ್ತಾ ಇದ್ದೀರಿ. ಈ ಸಭೆಗೆ ಒಂದು ದೊಡ್ಡ ಮಹತ್ವ ಏನಿದೆ ಅಂದ್ರೆ, ಈ ಸಭೆ ಅದೇ ನಮ್ಮ ಕೃಷ್ಣ ಪ್ರಸಾದ್ ಎಡಪಾಡಿ ಭಾಷೆಯಲ್ಲಿ ಹೇಳೋದಾದ್ರೆ, ಅದನ್ನು ಮುಂದುವರಿಸೋದಾದ್ರೆ ಪುಣ್ಯಾತ್ಮರ ಸಭೆ. ಗೋವಿನ ಜೊತೆಗೆ ಮಾನವನ ಸಂಬಂಧ ಅದು ಇಂದು ನಿನ್ನೆದಲ್ಲ, ಅನಾದಿಕಾಲದ ಸಂಬಂಧ. ಅದು ದೊಡ್ಡದಾಗಿದೆ. ಅದನ್ನು ಮರಳಿ ಜೋಡಿಸ್ಬೇಕು ಅನ್ನೋ ಪ್ರಯತ್ನ ಇತ್ತೀಚೆಗೆ ನಡೀತಾ ಇರ್ತಕ್ಕಂಥದ್ದು. ಮಠವು ಕೂಡ ಮಾಡ್ತಾರೆ, ಬೇರೆ ಬೇರೆಯವರು ಕೂಡ ಮಾಡ್ತಾ ಇದ್ದಾರೆ ಆ ಪ್ರಯತ್ನವನ್ನ. ನೀವೆಲ್ಲ ಗೋವಿನ ಜೊತೆಗೆ ಒಂದು ಮನೋಬಂಧವನ್ನು ಏರ್ಪಡಿಸ್ಕೊಳ್ಳೋರು. ದ್ರವ್ಯ ಎರಡನೇದು. ಮೊದಲನೇದಾಗಿ ಒಂದು ಮನೋಬಂಧ, ಒಂದು ಬಾಂಧವ್ಯ. ಈಗ ಗೋದತ್ತು ಎನ್ನುವಾಗ ನನ್ನ ಗೋವು ಎಂಬ ಭಾವ ಬರ್ತದೆ ನೋಡಿ. ಇಲ್ಲಿ ಆ ನನ್ನ ಗೋವು ಅಂತ ಬೇಕು ಅಂತ ನಮ್ಮ ಮನಸ್ಸಿಗೆ ಯಾವಾಗಲೂ. ಈಗ ನನ್ನ ಮನೆ ಅಥವಾ ನನ್ನ ವಾಹನ, ನನ್ನ ತೋಟ, ನನ್ನ ವಸ್ತ್ರ ಅಥವಾ ನನ್ನ ಚರವಾಣಿ ಮೊಬೈಲ್, ಹೀಗೆ ಆ ರೀತಿಯಲ್ಲಿ ಹೋಗ್ತದಲ್ಲ, ಅದೇ ರೀತಿ ನನ್ನ ಮಕ್ಕಳು, ನನ್ನ ತಾಯಿ ಅಂತ ಇದ್ದ ಹಾಗೆ ನನ್ನ ಗೋವಂತೂ ಕೂಡ ಬೇಕು. ಅದಿಲ್ಲದೆ ಏನೋ ಒಂದು ಕೊರತೆ ಅದು. ಹಾಗಾಗಿ ಅದನ್ನೊಂದು ಮಾಡೋಣ ಎಂಬ ಭಾವದಲ್ಲಿ ಈ ಒಂದು ಯೋಜನೆ ಇರುವಂಥದ್ದು. ಹೀಗೆ ನೀವು ಈ ಮಹಾನಂದಿ ಗೋಲೋಕದ ಒಂದೊಂದು ಗೋವಿನ ಜೊತೆಗೆ ನಿಮ್ಮನ್ನು ಜೋಡಿಸ್ಕೊಳ್ತಾ ಇದ್ದೀರಿ. ಆ ಗೋದತ್ತು ಸ್ವೀಕಾರದ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿದ್ದೀರಿ. ಅದರಲ್ಲಿ ನಿಜವಾಗಿ ಕೂಡ ಇದು ವಾಯುಪಚಾರಕ್ಕೆ ಹೇಳ್ತಾ ಇರುವಂಥದ್ದಲ್ಲ, ಪುಣ್ಯಾತ್ಮರ ಸಭೆ. ತುಂಬಾ ಒಳ್ಳೆ ಹೃದಯ, ಮನಸ್ಸು ಇರುವಂತವರ ಸಭೆ. ಇಂಥವ್ರು ಬೇಕು ಸಮಾಜಕ್ಕೂ ಮತ್ತು ಲೋಕಕ್ಕೂ. 108 ಗೋವುಗಳ ದತ್ತು ಸ್ವೀಕಾರ ಆಗಬೇಕು ಎನ್ನುವ ಒಂದು ಗುರಿ ಇತ್ತು. ಆ ಗುರಿ ತಲುಪಬಹುದೋ ಇಲ್ಲೋ ಅನ್ನೋ ಪ್ರಶ್ನೆ ಕೂಡ ಇತ್ತು. ಈಗ ಗುರಿ ಮೀರಿ
ಮಾತಾಡ್ತಕ್ಕಂಥ ಸಂದರ್ಭ ಇದೆ. ಪ್ರತ್ಯಕ್ಷ ಗೋವನ್ನು ಸಾಕೋಕೆ ಸಾಧ್ಯ ಇದ್ರೆ ಅದು ಅದರಷ್ಟು ಒಳ್ಳೇದು ಬೇರೆ ಯಾವುದು ಅಲ್ಲ. ನಿಮಗೆ ಒಳ್ಳೇದು ಅಂತ ಹೇಳ್ತಾ ಇರೋದು ನಾವು. ಗೋವಿಗೆ ಒಳ್ಳೇದು ಅಂತ ಹೇಳೋದಕ್ಕಿಂತ ಹೆಚ್ಚು ನಿಮಗೆ ಹಿತ ಅದು ಒಂದನೇದು. ಎರಡನೇದು, ನಿಮ್ಗೆ ಅದು ಸಾಧ್ಯವೇ ಇಲ್ಲದೆ ಇದ್ರೆ ಎಲ್ಲಿ ಗೋವನ್ನು ಸಾಕಲಾಗ್ತಾ ಇದೆ ಅಲ್ಲಿಗೆ ಸಹಕಾರ ಕೊಡುವಂಥದ್ದು. ನೀವೀಗ ಮಾಡ್ತಾ ಇರುವಂಥ ಕಾರ್ಯಕ್ರಮ ಗೋವನ್ನು ದತ್ತು ತಗೊಳ್ಳುವಂಥದ್ದು, ಸಾಕುವವರಿಗೆ ಬೆಂಬಲ ಹೊಂದಿರುವಂಥದ್ದು, ಅಥವಾ ನೀವು ನಿಮ್ಮ ಪರವಾಗಿ ಸಾಕುವಂತೆ. ಗೋದತ್ತು ಸ್ವೀಕಾರದ ಅರ್ಥ ಏನು ಅಂದ್ರೆ, ನಿಮ್ಮ ಗೋವನ್ನ ನಿಮ್ಮ ಪರವಾಗಿ ಗೋಶಾಲೆಯಲ್ಲಿ ಸಾಕಲಾಗ್ತಾ ಇದೆ ಅಂತ. ಅದು ಅದರ ಭಾವ, ಅದು ಅದರ ಧ್ವನಿ. ಅದು ಎರಡನೇದು. ಮೂರನೇದು, ಅದೇ ಪಕ್ಷ ಈ ಗವಿ ಉತ್ಪನ್ನಗಳನ್ನ ಬಳಸೋದು. ಅಂದ್ರೆ ಇದು ಸಾಧ್ಯ ಇಲ್ಲ ಅಂತಂದ್ರೆ, ಈಗ ಎಲ್ರಿಗೂ ಅಂತ ಸಾಂಪ್ರದಾಯಿಕವಾದ ಅನುಕೂಲ ಇರಬೇಕು ಅಂತಿಲ್ಲ. ಒಂದು ಗೋವನ್ನು ದತ್ತು ತಗೊಳ್ಳೋಷ್ಟು ಅನುಕೂಲ ಪ್ರತಿಯೊಬ್ಬರಿಗೂ ಇರಬೇಕು ಅಂತ ಏನಿಲ್ಲ. ಅವಾಗ ಏನ್ ಮಾಡ್ಬೋದು ಅಂದ್ರೆ, ಗವಿ ಉತ್ಪನ್ನಗಳನ್ನ ಬಳಸಿ. ಏನೋ ಒಂದನ್ನು ಬಳಸ್ತಿರ್ತಾನೆ, ಇದನ್ನು ಬಳಸಿ. ಬೆಳಗ್ಗೆ ಎದ್ದು ಹಲ್ಲುಜ್ಜಬೇಕು, ಹಲ್ಲಿಟ್ಟಬೇಕು, ಯಾವುದೋ ಒಂದು ಬಳಸ್ತೀರಿ, ವಿಷಕಾರಿ ಅದನ್ನು ಬಳಸ್ತೀರಿ, ಇದನ್ನು ಬಳಸ್ಬೋದು ಅಂತ ಅನೇಕ ಬಗೆಯ ಉಪಯೋಗಗಳು